ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನ್ ಮತ್ತೊಂದ್ಸಲ ಮಾಡ್ಬೇಕು ಈ ಕಡೆ ತಿರ್ಸ್ಲಾ ಮತ್ತೆ ಅದಕ್ಕೋಸ್ಕರ ಹೇಳಿದ್ದು. ಸಾಗರದಿಂದ ಹೊರಟ್ವಿ ನಿನ್ನೆ 3 ಗಂಟೆಗೆ. ಸಖತ್ ಮಳೆ ಇರೋ ಕಾರಣದಿಂದ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಏನು ವ್ಲಾಗ್ ಹಾಕಕ್ಕಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿಂದ ವಿಡಿಯೋ ಮಾಡ್ತೀನಿ, ಆದಷ್ಟು ಹೈಲೈಟ್ಸ್ ಮಾತ್ರ ಫೋಕಸ್ ಮಾಡ್ತೀನಿ. ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ನಾನು ಒಬ್ಬನೇ ಬಾಕಿ ಇರೋದು. ಮಾಡ್ಕೊಂಡು ಇವಾಗ ಹೊರಡ್ತೀವಿ ಪೀಕ್ ಕಡೆ, ಮುಳ್ಳಯ್ಯನಗಿರಿ ಪೀಕ್. ಲಾಸ್ಟ್ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ತೀವಿ. ಫಸ್ಟ್ ನಾವೀಗ ಕೈಮರ ಚೆಕ್ ಪೋಸ್ಟಿಗೆ ಹೊರಟಿದೀವಿ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈಗ ಹೊರಟ್ವಿ ಕೈಮರ ಚೆಕ್ ಪೋಸ್ಟ್ ಕಡೆಗೆ. ಮೋಸ್ಟ್ಲಿ ಅಲ್ಲೇ ತಿಂಡಿ ತಿನ್ಬೋದೇನೋ. ಈಗ ಏನ್ ಮಾಡ್ತಾ ಇದೀಯಾ? ಸೋನಗೌಡ ಒಂದು ವಿಡಿಯೋ ಸುಮ್ಮನಿರೋ. ಸಾದಿಕ್ ರೆಡಿನಾ? ಆಲ್ವೇಸ್ ರೀ. ಸರಿ, ಎಲ್ಲ ರೆಡಿಯಾಗಿ ಬೇಗ ಬೇಗ ಹೋಗೋಣ. ಬಾಯ್ ಬಾಯ್ ಬಾಯ್. ಅಲ್ಲೊಂದು ಗಾಡಿ ರೆಡಿ ಆಗ್ತಾ ಇದೆ, ಅಲ್ಲೊಂದು ಗಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಹೊರಟ್ವಿ. ಎಲ್ಲಾದರೂ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಈಗ ಸೀದಾ ಚೆಕ್ ಪೋಸ್ಟ್ ಕಡೆಗೆ ದಾರಿ. ಒಳ್ಳೆ ವೆದರು ಚಿಕ್ಕಮಂಗ್ಳೂರಲ್ಲಿ ಟೈಮಿಗೆ. ಒಳ್ಳೆ ಮಳೆ ಹೊಡಿತಾ ಇರುತ್ತೆ, ಅಂದರೆ ಮಳೆ ಬರ್ತಾ ಇರುತ್ತೆ. ಕ್ಯಾಮ್ರಾ ಮೇಲೆ ನೀರು ಅಂದಾನೆ ಕರೆಕ್ಟಾಗಿ ಯಾವರೆಲ್ಲೋದ್ರು. ಆಲ್ಮೋಸ್ಟ್ ನಮ್ಮ ಸಾಗರ, ಶಿವಮೊಗ್ಗ ಮತ್ತು ಚಿಕ್ಕಮಂಗ್ಳೂರು ಎರಡು ಇಲ್ಲೇ ಮ್ಯಾಚ್ ಆಗುತ್ತೆ. ಎರಡು ಒಂದೇ ಥರ ಇರುತ್ತೆ. ಎನಿ ಟೈಮ್ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಬೇಸಿಗೆ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಮಳೆ ಬರ್ತಾನೆ ಇರುತ್ತೆ ಎನಿ ಟೈಮ್. ಅಂದರೆ ವೇರಿ ಸ್ವಲ್ಪ ಜಾಸ್ತಿ ಬರುತ್ತೆ, ಒಂದೊಂದು ಟೈಮ್ ಸ್ವಲ್ಪ ಕಡಿಮೆ ಬರುತ್ತೆ. ಆದರೆ ಮಳೆ ಮಾತ್ರ ಚೆನ್ನಾಗಿದೆ ನೋಡಿ. ಏನು ಮಾಡಿದ್ರು ಬಾಯ್ಸ್ ಬಂದರು ಅನ್ಸುತ್ತೆ. ಸೌಂಡ್ ಕೇಳಿಸ್ತಾ ಇದೆ, ಗಾಡಿ ಸೌಂಡ್ ಕೇಳಿಸ್ತಾ ಇದೆ. ಎಲ್ಲ ಕಡೆ ಕ್ಲೋಸ್ ಇದೆ ಇಷ್ಟೊತ್ತಿಗೆ, ಯಾವ ಹೋಟ್ಲು ಓಪನ್ ಆಗಿಲ್ಲ. ಬೆಳಗ್ಗೆ 6:30 7 ಗಂಟೆ ಆಗಿ 6:30 6:45 ಆಗಿದೆ, ಟೈಮ್ ನೋಡಿಲ್ಲ. ಯಾವುದೋ ಒಂದು ಹೋಟ್ಲ್ ಓಪನ್ ಇತ್ತು, ಅದಕ್ಕೆ ಬಂದ್ವಿ. ನೋಡ್ತಾ ಇದ್ದೀವಿ. ಏನು ಆರ್ಡ್ರ್ ಮಾಡ್ತಾರೆ ನೋಡೋಣ. ನೀವೇನು ನೋಡಿದ್ರು ತಗೊಳೋದು ಲಾಸ್ಟಿಗೆ ಇಡ್ಲಿ ವಡೆ ಮಾತ್ರ ಕಣೋ. ಏನು ಹೇಳಿದ್ದೀರಾ ಬಾಯ್ಸ್? ಏನು ಹೇಳಿದ್ದೀರಾ ತಿಂಡಿ? Emotional damage. ನೋಡೋಣ ಎಷ್ಟು ಮಾಡ್ತಾರೆ ಅಂತ. ಝೂಮು ಸೌತ್ ಇಂಡಿಯನ್ ಫುಡ್ ಚೆನ್ನಾಗಿದೆ. ಎಷ್ಟು ಅಂತ ಗೊತ್ತಿಲ್ಲ, ಸಾಕಾಗತ್ತೆ. ಆದರೆ ಹೊಟ್ಟೆ ತುಂಬತ್ತು. ಏನೋ ಲೂಸ್ ಇದೆಯಾ? ಚೈನ್ ಲೂಸ್ ಇದೆಯಾ ಅಂತ ಎಂಟಾಗಿದೆಯೇನೋ ಏನೋ ತೋರ್ಸ ಮತ್ತೆ ಅಲರ್ಟು. ಹೌದಲ್ಲ, ಫುಲ್ ಲೂಸ್ ಇದೆ ಚೈನು. ಹಾಂ ಹಿಂಗಡಿಗೆ ಬೇಡ ಚೈನ್ ನೋಡೋಕ್ಕಾಗಲ್ಲ ಈಗ.
ಸೆಂಟ್ರ್ ಸ್ಟ್ಯಾಂಡ್ ರೊಕ್ಕಕ್ಕೆ ಒದ್ದಾಡ್ತಾ ಇದೆಯಲ್ಲ. ಯೋ 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 ಅಯ್ಯಯ್ಯೋ ದೇವ್ರೆ. ಹಂಗ ನಿನಗೆ ಮದುವೆ ಮಾಡೋದೇ ಮುದುಕಿನ ಕೊಟ್ಟು. ಎಲ್ಲೋ ಹೇಳೋಣ. समझ रहे हो ना. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಕೈ ಮಾರೋಣ. ಅವರಿಲ್ಲ ಹೋದ್ರು. ನಿಂಗೆ ಟ್ಯಾಂಕ್ ತೆಗಿಯೋಕ್ಕೆ ಹಾಕೋಕ್ಕೆ ಬರಲ್ಲ. ಏನು ರೈಡರ್ ಕಣೋ ನೀನು. ಕೊಡ್ತಾ ಇರೋದೇ ಅಲ್ಲೊಂದು ಇಲ್ಲೊಂದು ಟಿಪ್ಪು. ಆ ಟಿಪ್ಗೆ ಟಾಟಾ ಸೂಪರ್ ಹೊಡಿಯೋ. ಹೊಡಿಯಲು ಸ್ವಿಫ್ಟ್ ಸೈಡಿಗೆ ಹಾಕೋ. ಇಲ್ಲ ಅವರು ಎಲ್ಲೋದ್ರು. ಬೈಕ್ ಎರಡೇ ಬೇಕು. ಅಲ್ಲ, ಒಂದೊಂದು ಗಾಡಿಗೆ 20 ರೂಪಾಯಿ ಪೇ ಮಾಡಬೇಕು. ಹಾಂ, ಒಂದು ಗಾಡಿಗೆ ನೀನು ಹಿಂಗೆ ಇಟ್ಕೊಳ್ಳೋ ಫೋನ್ನ. ಈ ಥರ ಹೋಗಿ ಹಿಂಗೆ ಇಟ್ಕೋದೊಂದು. ಯಾಕಂದ್ರೆ ಅವಾಗ ನಾನು ಹಿಂಗೆ ಮಾತಾಡೋದು ಹಿಂಗೆ ಕೇಳಿಸುತ್ತೆ. ಹಾಂ, ಹಿಂಗೆ ಇಟ್ಕೋ ಫೋನು. ಸಕ್ಕತ್ತಾಗಿದೆ ಮಾತ್ರ ವೆದರು. ಪ್ಲೀಸ್ ವಾಯ್ಸ್ ಮಾತಾಡಿದಾಗ ಫೋನ್ ಇಲ್ಲ ಇಲ್ಲೆಲ್ಲ ಒಳಗೆ ಹೋಗ್ಬೇಕಿತ್ತಲ್ಲ ನಾವು. ಸಖತ್ತಾಗಿರೋದು ಮಾತ್ರ. ಎಲ್ಲ ಗುಡ್ಡ, ಕಾಡು ಕಾಫಿ ಎಸ್ಟೇಟು ಕಾಫಿ ಆಗ್ತಾ ಇದೀವಿ. ಸಾಕಾಗಿರತ್ತೆ ಇಲ್ಲಿ ಮಾತ್ರ. ಪ್ರತಿಯೊಂದು ಜಾಗನೂ ಮಿಸ್ ಮಾಡ್ಕೊಂಡು ನಾವು ಚಿಕ್ಕಮಂಗ್ಳೂರಿಂದ ಹೊರಟ್ವಿ ಅಂದರೆ ಗಾಳಿಕೆರೆ ನೋಡೋಕ್ಕೆ ನಮಗೆ ಹತ್ತತ್ರ ಇದ್ರ ತನಕನೂ ಸಿಗತ್ತೆ. ಒಂದು ಮುಳ್ಳಯ್ಯನಗಿರಿ ಹೋಗೋ ತನಕನೂ ನಮಗೆ ಒಂದು 20 ಪ್ಲೇಸ್ ಸಿಗತ್ತೆ ನೋಡೋಕ್ಕೆ. 20 ಹೆಚ್ಚು ಸಿಗತ್ತೆ. ನಾವು ಸ್ಟಾಪ್ ಆಗ್ತಾ ಹೋದ್ರೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು 20 ಪ್ಲೇಸ್ ನೋಡ್ಬೋದು. ಒಂದು ದಿನದಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು. ಆದರೆ ಒಳ್ಳೆ ಬ್ಯಾಗಿಗೆ ಏನೋ ನೀವು ತಗೊಂಡ್ಬಾರ್ದು. ಏನು ಕಾಣಿಸ್ತಾ ಇಲ್ಲ ಎದುರುಗಡೆ, ಏನೇನು ಕಾಣಿಸ್ತಾ ಇಲ್ಲ ಅಂತಾರೆ. ಹತ್ರ ಇಡೋ ಬೈಕ್ ಏನಂಗೆ ಕಾಣತ್ ಮಗ. ಆ ಕಡೆ ಹೆಂಗ್ ಕಾಣಿಸ್ತೀಯ ನೋಡು. ರೋಡಲ್ಲ ಅಲ್ಲ ನೋಡ ಎದುರುಗಡೆ ನೋಡ ಹೆಂಗ್ ಕಾಣಿಸ್ತಾ ಇದೆ. ಬೈಕ್ ಹತ್ರ ಇಡು ಬಿಚ್ಚ. ಬೈಕ್ ಹತ್ರ ಇಡು. ಮಾತಾಡ್ತಾ ಕಾಡಲ್ಲಿ ಏನೋ ರಿಸ್ಕ್ ಇಲ್ಲ ಅಂತ. ರಿಸ್ಕ್ ಇಲ್ಲ. ಆ ಕಡೆಯಿಂದ ಬರ್ತಾ ಸ್ವಲ್ಪ ಅಲ್ಲೊಬ್ರು ಅಣ್ಣ ಹೇಳಿದ್ರು ಆನೆ ಯಾವುದೋ ಒಂಟೆ ಸ್ವಲ್ಪ ಓಡಾಡ್ತಾ ಇದೆ ಅಂತೆ, ಹುಷಾರಾಗಿ ನೋಡ್ಕೊ ಓಡಾಡಿ ಅಂತ ಹೇಳಿದ್ರು. ಅಲ್ಲಿ ಸಂಜೆ ಟೀ ಕುಡಿಯೋಕೆ ನಿನ್ನೆ ಸಂಜೆ ನಿಂತಿದಾಗ ಅಲ್ಲಿ ಹೇಳಿದ್ರು ಅಷ್ಟೇ ಬಿಟ್ರೆ. ಆದರೆ ಇಲ್ಲೆಲ್ಲ ಈ ಬೆಟ್ಟ ಗುಡ್ಡದಲ್ಲೆಲ್ಲ ಅಂಥ ಪ್ರಾಣಿಗಳು ಏನೂ ಇಲ್ಲ. ಜಾಸ್ತಿ ಆದರೆ ಮಂಕೀಸ್ ಇರತ್ತಷ್ಟೇ. ಅದೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದ್ರು ತಿನ್ನೋ ಕೊಟ್ಟರೆ ಸುಮ್ಮನೆ ಹೋಗ್ಬಿಡ್ತಾವೆ. ಏನೋ ಪ್ರಾಬ್ಲಮ್ ಮಾಡಲ್ಲ. ಅಂದರೆ ಇವತ್ತು ಸಂಜೆ ವಾಪಸ್ ಹೋಗ್ತಾ ಇದೀವಲ್ಲ, ಆ ಘಾಟ್ ಮಾತ್ರ
ಹೆವಿ ಡೇಂಜರಸ್ ಅಂತಾನೆ ಹೇಳಿದ್ದಾರೆ ಎಲ್ಲ ಟೂರಿಸ್ಟ್. 2-3 ಟೂರಿಸ್ಟ್ ಹೇಳಿದ್ರು ನಮಗೆ. ನ್ಯೂಸಲ್ಲೆಲ್ಲ ಬಂದಿದೆ ಈಗಾಗಲೇ ಎಲ್ಲ ಆನೆ ಕಾಟ ಇದೆ ಅಂತ. ಆದ್ರೆ ಏನು ಮಾಡ್ತೀರಾ, ಬೇರೆ ರೂಟ್ ಇಲ್ಲ ನಮಗೆ, ಅದರಲ್ಲೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲ ಆಗಲೇ ಬೋರ್ಡ್ ಹಾಕಿದ್ದಾರೆ ಏನಂತ ಕೂಡ, ನೋ ಫೀಡಿಂಗ್ ಅಂದರೆ ಅದರ ಅರ್ಥ ಏನು ತಿನ್ನಿಸ್ಬಾರ್ದು ಅಂತ. ತಿನ್ನಿಸ್ಬಾರ್ದು ಅಂದರೆ 100% ಪ್ರಾಣಿಗಳು ಇದ್ದಾವೆ ಅಂತಾನೆ ತಿನ್ನಿಸ್ಬಾರ್ದು ಅಂದರೆ. ಆದರೆ ಕಾಣಿಸ್ಕೊಳೋದು ಕಡಿಮೆ. ಈ ಘಾಟ್ಸಲ್ಲೆಲ್ಲ ಪ್ರಾಣಿಗಳು ಕಾಣಿಸ್ಕೊಳೋದು ತುಂಬ ಕಡಿಮೆ. ಹೆಂಗೆ ಕಾಣಿಸುತ್ತೆ ವ್ಯೂ. ನೆಕ್ಸ್ಟು ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮಾತ್ರ ಇದು. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಲ್ಲ. ಎನಿ ಟೈಮ್ ಹಾರ್ನ್ ಮಾಡ್ಕೊಂತಾನೆ ಓಡಾಡ್ತೀವಿ ಗಾಡಿನ. ನಾನು ಹಾರ್ನ್ ಮ್ಯಾಚ್ ಆಗತ್ತೆ ನೋಡಿ ಈಗ ಮಾಡಿದ್ರೆ. ನೋಡಿ ಇಂಥ ಸೆಡೆ ನನ್ನ ಮಕ್ಳು ಇರೋದಕ್ಕೆ ನಮ್ಮ ದೇಶ ಇದೆ ಹಿಂಗೆ ಉಳಿದಿರೋದು. ಕಾಣ್ತಾ ಇದೆ ಹೋಗಿದ್ದಿ ಗಾಡಿ ಕಾರ್ಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಯ್ತು. ಇವಾಗಲೇ ಟೂರಿಸ್ಟ್ಗಳು ಬರ್ತಾನೆ ಇದ್ದಾರೆ. ಐಲಿ ಮನೆ ತೋಟ, ಯಾರೋ ಒಟ್ಟು ಪೊಲಿಟಿಷನ್ ಹೋಗ್ತಾ ಇದ್ದಾರೆ. ಒಂದು ಟರ್ನಲ್ಲಿ ಯಾರು ಇಡ್ತಾರಲ್ಲ ಇಷ್ಟು ಟರ್ನ್ ಎಲ್ಲ ಗಾಡಿನೂ ಹತ್ತಾಗ ನೋಡಿ. ಕಾರ್ ಬಂದರೆ ಇದು ಹಣೆ ಬರ. ಕಾರ್ ಬಂದರೆ ಹೋಗೋಕ್ಕೆ ಆಗೋದಿಲ್ಲ. ಹೇಳಿ ಹೊನ್ನೊಂದನಳ್ಳ ಫಾಲ್ಸ್ ಇನ್ನೇನು ಬಂತು, ಇಲ್ಲೇ ಇದೆ. ಇದೇ ಹೊನ್ನೊಂದನಳ್ಳ ಫಾಲ್ಸು ಕಾಣಿಸ್ತಾ ಇದೆಯಲ್ಲ, ಸಕ್ಕತ್ತಾಗಿದೆ ಮಾತ್ರ ಗಾಡಿ ಅಂತ. ಆದರೆ ಮಾತ್ರ ಏನು ಕಾಣಿಸ್ತಾ ಇದೆ, ಜನ ಎಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಾತ್ರ. ಇನ್ನು ಅಲ್ಲೋದ್ರೆ ಶೂ ಎಲ್ಲ ನೆಂದೋಗುತ್ತೆ, ಹೋಗಲ್ಲ ಈಗ. ಏ ಬಾಯ್ಸ್ ಇಲ್ಲೋಡ, ಏನೋ ಸಿಗರೇಟ್ ಸೇತಾ ಇದೆಯಾ ಇಲ್ಲ? ಸೂಪರ್ವಾಗಿದೆ ಮಾತ್ರ ಈ ಲೊಕೇಶನ್. ಈ ಥರ ಲೊಕೇಶನ್ ಹೇಳ್ತಿದ್ದೀನಲ್ಲ, ಒಂದು 20 ಜಾಗಗಳು ಸಿಗತ್ತೆ ಆರಾಮಾಗಿ ಹೋದರೆ. ಏನು ತೆಗಿಬೇಕು, ಫೋಟೋ ತೆಗಿ, ಸ್ಟೋರೇಜ್ ಇಲ್ಲ. ಸಾತ್ವಿಕನ್ ಫೋನ್ ತೆಗಿ, ಚೆನ್ನಾಗಿ ಬೀಳತ್ತೆ. ನನ್ನ ಇದು ಐಫೋನ್ ಇದು ಒಂದು ಪ್ರಾಬ್ಲಮ್ಮು, ಸ್ಟೋರೇಜ್ ಕಡಿಮೆ, ಚಾರ್ಜು ಕಡಿಮೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಫೋಟೋ ಪೋಸಿಂಗ್ ನಡೀತಾ ಇದೆ, ಮಾಡಲ್ ಫೋಟೋ ಪೋಸಿಂಗ್ ಮೇಲೆ ನಡೀತಾ ಇದೆ. ಬನ್ನಿ ಬಾಯ್ಸ್, ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿಗೋ ಬರೋದು, ಹೋಗ್ರು ನಿಮಗೆ ಆಟ ಆಡಲ್ವಾ ನೀರಲ್ಲಿ? ಅಡ್ವರ್ಟೈಸ್ಗೆ ಟೆಸ್ಟ್ ಮಾಡ್ತಾ ಇದ್ದಾರಲ್ಲ.